ಇನ್ನು ಇಂಡಿಯಾ INDIA ಕೂಟವನ್ನು ಅಧಿಕೃತವಾಗಿ ನಾಶ ಮಾಡುವ ಕೆಲಸ ಶುರುವಾಗಿದೆಯಾ? ಒಂದೊಂದೇ ಮಿತ್ರ ಪಕ್ಷಗಳು ಒಕ್ಕೂಟದಿಂದ ಹೊರಹೋಗಲು ಪ್ಲಾನ್ ಮಾಡ್ತಾ ಇದೆ. ಎಲ್ಲ ಅಂದುಕೊಂಡಂತೆ ಆದರೆ ಮೋದಿ ವಿರುದ್ಧ ಕಾಂಗ್ರೆಸ್ ಅಲ್ಲ, ಇಂಡಿ ಕೂಟ ಅಲ್ಲ, ಕಾಂಗ್ರೆಸ್ ಇಲ್ಲದ ಒಂದು ರಂಗ ರೆಡಿ ಆಗತ್ತಾ? ರೆಡಿ ಆಗುವ ಲಕ್ಷಣಗಳು ಕಾಣ್ತಾ ಇದೆ. ಈ ರಿಪೋರ್ಟ್ ನೋಡಿ. Narendra Modi ji is standing very tall compared to all global leaders. He is the global leader. ಇಂಡಿ ಕೂಟ ವಿಸರ್ಜನೆಯೇ ಉತ್ತಮ. ಕಾಂಗ್ರೆಸ್ ಅನ್ನು ಹೊರತಳ್ಳಲು ನಡೆದಿದೆ ತಂತ್ರ. ಬಿಜೆಪಿಯನ್ನು ಎದುರಿಸಲು ಶುರುವಾದ ಇಂಡಿ ಮೈತ್ರಿಕೂಟ ಪತನದ ಅಂಚಿಗೆ ಬಂದು ನಿಂತಿದೆ. ಇಂಡಿಯಾ ಬ್ಲಾಕ್ ಶುರುವಾಗಿ 17 ತಿಂಗಳಾಗುವ ಹೊತ್ತಿಗೆ ಚಿತ್ರವಾಗಿದೆ. ಈಗ ಇಂಡಿ ಕೂಟದ ನಾಯಕರೇ ಮೈತ್ರಿಕೂಟವನ್ನು ವಿಸರ್ಜಿಸೋದು ಉತ್ತಮ ಎಂದು ಹೇಳುತ್ತಿರೋದು ರಾಷ್ಟ್ರ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. जहाँ तक मुझे याद है इस पे कोई वक्त की सीमा लगाई नहीं गई थी और बदकिस्मती की बात यह है कि क्योंकि इंडिया ब्लॉक की कोई मीटिंग बुलाई नहीं जा रही है तो इसमें कोई क्लैरिटी नहीं है, ना लीडरशिप को लेके, ना एजेंडा को लेके, ना आगे क्या हम रहेंगे या नहीं रहेंगे इसको लेके. शायद दिल्ली के इंतखाबात हो जाएं, उसके बाद अच्छा ये होगा कि इंडिया ब्लॉक के तमाम जो हिस्सेदार हैं उनको बुलाया जाए और इस पर क्लैरिटी हो. अगर ये सिर्फ पार्लियामेंट इलेक्शंस के लिए था, इसको वाइंड अप करिए. उसके बाद हमारी जिम्मेदारी थी सबकी, खास करके कांग्रेस पार्टी की, जो एक बड़ी पार्टी है हमारे अलायंस में, कि ये इंडिया अलायंस जिंदा रखे. फिर एक बार सबको एक साथ बैठकर क्या करना है, देश में कौन से मार्ग से जाना है, उसका मार्गदर्शन करे, चर्चा करे. लेकिन अब तक आफ्टर लोकसभा इलेक्शन एक भी इस प्रकार की बैठक हुई नहीं है. ರಾಜಶೇಖರ್ ಜಹಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಅಪ್ಡೇಟ್ ಆಗ್ತಾನೆ ಇಲ್ಲ. ಹಳೆ ಟೇಪ್ ರೆಕಾರ್ಡ್ ಇಟ್ಕೊಂಡೇ ಹಾಡು ಕೇಳಿಸ್ತಾ ಇದೆ. ಟೇಪ್ ರೆಕಾರ್ಡರ್ ಹೋಗಿದೆ, CD ಹೋಗಿದೆ, ಪೆನ್ ಡ್ರೈವ್ ಬಂದಿದೆ, ಇವರು ರೆಡಿ ಇಲ್ಲ. ಹಳೆ ಟೇಪ್ ರೆಕಾರ್ಡ್ರೇ ಬೇಕು ಅಂತ. ಮೋದಿ ಸತತ 3ನೇ ಬಾರಿ ಪ್ರಧಾನಿ ಆದರು. ನರೇಂದ್ರ ಮೋದಿಗೆ ರಾಜಕಾರಣ ಬಿಟ್ಟರೆ ಬೇರೆ ಚಿಂತೆನೇ ಇಲ್ಲ, ಸದಾ ಅದರದ್ದೇ ಚಿಂತೆ. ಲೋಕಸಭೆ ಪ್ರತಿ ರಾಜ್ಯದ ಚುನಾವಣೆಗಳಲ್ಲಿ ಪ್ರಚಾರ ಮಾಡ್ತಾರೆ, ಹೋಗ್ತಾರೆ, ಬರ್ತಾರೆ. ಉಳಿದವರೆಲ್ಲ ಇಷ್ಟು ಸಲ ಪ್ರಚಾರ ಮಾಡ್ತಾರೆ. ಹೇಳೋದು ಬಿಟ್ಟು ಇವ್ರು ಪ್ರಚಾರ ಪ್ಲ್ಯಾನ್ ಮಾಡೋದಿಲ್ಲ. ಇದರೊಳಗೆ ಮಜಾ ಇದೆ ಕೆಲವ್ರದ್ದು. ಅಯ್ಯೋ ಇವ್ರು ಇಷ್ಟು ಸಲ ಪ್ರಚಾರ ಮಾಡೋದಾರೆ, ಅವ್ರು ಮಾಡ್ತಾರೆ ರೀ. ಅವ್ರ ಪಾರ್ಟಿ ಪಕ್ಷವನ್ನು ಗೆಲ್ಲಿಸೋದಕ್ಕೆ ರಣನೀತಿ ರೂಪಿಸ್ತಾರೆ, ಹೊಸ ರಣನೀತಿ. ಶಿವರಾಜ್ ಸಿಂಗ್ ಚೌಹಾಣ್ ಅಂತವರು 3ನೇ ಬಾರಿ 4ನೇ ಬಾರಿ ಎಲ್ಲ ಗೆದ್ದು ಬಂದರೂ ಕೂಡ ಮುಖ್ಯಮಂತ್ರಿ ಮಾಡಲ್ಲ ಅವ್ರನ್ನ. ಫಸ್ಟ್ ಟೈಮ್ MLAನ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ. ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು 136 ತಗೊಬಂದ್ರಲ್ಲ. ಕಾಂಗ್ರೆಸ್ ಒಂದು ವೇಳೆ ನೀವಿಬ್ಬರು ಬೇಡ ಹೊಸಬನನ್ನು ಮಾಡ್ತೀನಿ ಅಂತ ಹೇಳಿದ್ದಿದ್ರೆ ಏನಾಗ್ತಾ ಇತ್ತು? BJPಯಲ್ಲಿ ಯಾರು ಕೆಮ್ಮಂಗಿಲ್ಲ. ರಾಜಸ್ಥಾನದಲ್ಲಿ ನಿಮ್ಗೆ ಗೊತ್ತಲ್ಲ, ಆ ಚೀಟಿ ತಂದು ಕೊಡ್ತಾರೆ. ಹೊಸ ಮುಖ್ಯಮಂತ್ರಿ ಹೆಸರು ಕೇಳಿದಾಗ ಅವು ಹಾರಿಬಿಡ್ತಾರೆ ಅಲ್ಲಿಯ ವಸುಂಧರಾ ರಾಜೆ. ಹಾಗೆ ಹೊಸ ತಂತ್ರಗಾರಿಕೆ. ಒಬ್ಬ ನಾಯಕನ ಬಗ್ಗೆ ಟೀಕೆ ಟಿಪ್ಪಣಿ ಬರ್ತಾ ಇರ್ತಾರೆ, 5 ವರ್ಷ ಮಾಡ್ತಾ ಇರ್ತಾನೆ, ಮುಖ್ಯಮಂತ್ರಿ ಆಗಿರ್ತಾನೆ. BJPಯಲ್ಲಿ ಹೆಂಗಿರುತ್ತೆ ಅಂತ ಆತನ ವಿರುದ್ಧ ಟೀಕೆ ಬೇಡ ಇವನು ಬೇಡ 4ನೇ ವರ್ಷ ಆಗುವಾಗ ಅವನನ್ನು ನಿಲ್ಲಿಸ್ಬಿಡ್ತಾರೆ, ಹೊಸಬರನ್ನ ಬಂದುಬಿಡ್ತಾರೆ. ಯಾವುದು ಆ್ಯಂಟಿ ಇನ್ಕಂಬೆನ್ಸಿ ಇದೆ ಅದೆಲ್ಲ ಕೂಡ 4 ವರ್ಷ ಮುಖ್ಯಮಂತ್ರಿಯಾಗಿ ಹೋದ್ನಲ್ಲ ಅವನ ಹಿಂದೆ ಹೋಗ್ಬಿಡ್ತು. ಮಿತ್ರ ಪಕ್ಷಗಳ ಜೊತೆ ನಿರಂತರ ಸಂಪರ್ಕದಲ್ಲಿರ್ತಾರೆ. ತಮ್ಮ ಕೆಲಸದಿಂದಲೇ ವಿಪಕ್ಷಗಳ ಮನ ಗೆಲ್ತಾರೆ. ಉದಾಹರಣೆಗೆ ಈ ಹಿಂದೆ ಮೋದಿಯನ್ನು ಹಿಗ್ಗಾಮುಗ್ಗಾ ಟೀಕಿಸ್ತಾ ಇದ್ರು ನಿತೀಶ್ ಕುಮಾರ್ನ ವಾಪಸ್ ಕರೆದ್ರು ಲಾಲು ಪ್ರಸಾದ್ ಯಾದವ್. ಇಲ್ಲ, ಮೋದಿ ಬಿಟ್ಟು ಬರಲ್ಲ ಅಂತಿದ್ದಾರೆ ನಿತೀಶ್ ಕುಮಾರ್. ಆಮೇಲೆ ಇನ್ನೊಬ್ಬ ನಾಯಕ ಚಂದ್ರಬಾಬು ನಾಯ್ಡು ಮೋದಿ ವಿರುದ್ಧ ಅವಿಶ್ವಾಸ ಮಂಡಿಸಿದರು ಲೋಕಸಭೆಯಲ್ಲಿ. ಈಗ ಮೋದಿ ಜೊತೆ ನಿಂತಿದ್ದಾರೆ ಪವನ್ ಕಲ್ಯಾಣ್ ಮತ್ತು ನಾಯ್ಡು. ಮೋದಿ ಈಗ ಗ್ಲೋಬಲ್ ಲೀಡರ್ ಅಂತ ಎಲ್ಲರ ಮುಂದೆ ಹೇಳ್ತಾರೆ. ನರೇಂದ್ರ ಮೋದಿ ಅವರು ಕೂಡ ರೋಡ್ ಶೋ ಮಾಡಿದಾಗ ಅಕ್ಕಪಕ್ಕದಲ್ಲಿ ಅಕ್ಕ ಬುಕ್ಕರನ್ನು ಇಟ್ಕೊಂಡಂಗೆ ಒಂದು ಕಡೆ ನಾಯ್ಡು ಮತ್ತೊಂದು ಕಡೆ ಪವನ್ ಕಲ್ಯಾಣ್.
ಇವರಿಂದ ಹೊರಗೆ ಹೋದಂಥ ಮೋದಿಯವರನ್ನು ಆಡಿ ಹೊಗಳ್ತಾ ಇದ್ದಾರೆ ಮಹಾರಾಷ್ಟ್ರ ಉದ್ಧವ್ ಠಾಕ್ರೆ ಇಂಡಿ ಕೂಟದಲ್ಲಿದ್ದಾರೆ. ಶರದ್ ಪವಾರ್ ವಿಲೀನ ಮಾಡಿಬಿಡೋಣ ಅಜಿತ್ ಪವಾರ್ ಜೊತೆ NDA ಜೊತೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಶರದ್ ಪವಾರ್ 38 ವರ್ಷದ ಹಿಂದೆ ಮುಖ್ಯಮಂತ್ರಿ ಆದವರು ಮಹಾರಾಷ್ಟ್ರದ. ಆದರೆ ರಾಹುಲ್ ಗಾಂಧಿ 3 ಬಾರಿ ಕೂಡ ವಿಪಕ್ಷದಲ್ಲೇ ಇದ್ದಾರೆ. ರಾಹುಲ್ ಗಾಂಧಿಗೆ ಪ್ರತಿಪಕ್ಷದ ನಾಯಕನ ಸ್ಥಾನ ಸಿಕ್ಕಿದೆ. ಚುನಾವಣೆ ಇದ್ದಾಗ ವಿದೇಶಕ್ಕೆ ಹಾರ್ತಾರೆ. ಮನಮೋಹನ್ ಸಿಂಗ್, ನಾನು ಅದೇ ಹೇಳಿದೆ, ಬದ್ಧತೆ ಬಗ್ಗೆ ಒಂದು ಹೇಳಿದೆ. ಮನಮೋಹನ್ ಸಿಂಗ್ ಅವರ ಶೋಕಾಚರಣೆ ಇದೆ, ನೀವು ವಿದೇಶಕ್ಕೆ ಹೋಗ್ತೀರಿ. ಬದ್ಧತೆ. ನಮ್ಮ ನಾಯಕ ನೋಡ್ರಿ, ಇಲ್ಲ ಮಿತ್ರ ಪಕ್ಷಗಳೇ ನಾಯಕ ಅಂತ ಒಪ್ಪಲಿಸಿದ್ರಲ್ಲ, ಆಗಲ್ಲ ಅಂತ. ಕಳೆದ ಪಕ್ಷ ಇಂಡಿ ಕೂಟ ಅಂತ ಹೇಳಿದಾಗ ಮಮತಾ ಬ್ಯಾನರ್ಜಿ ಯಾರನ್ನು ಹೇಳಿದರು? ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಾಡಿ ಅಂತ. ಯಾವನು ಒಬ್ಬ ಹೇಳಿದ್ನಾ ರಾಹುಲ್ ಗಾಂಧಿ ಅವರನ್ನ ಮಾಡಿ ಅಂತೇಳಿ? ಮಮತಾ ಬ್ಯಾನರ್ಜಿ ರಾಹುಲ್ರನ್ನ ನಾಯಕ ಅಂತ ಹೇಳೋದೇ ಇಲ್ಲ. ಸೋನಿಯಾ ನೋಡಿ, ಆ ಸೋನಿಯಾ ಗಾಂಧಿಗೆ ಎಷ್ಟು ಮರ್ಯಾದೆ ಇದೆ. ಸೋನಿಯಾ ಗಾಂಧಿಯನ್ನೇನು ಟೀಕೆ ಕಡಿಮೆ ಏನ್ರಿ ಮಾಡಿದ್ದು? ಸೋನಿಯಾ ಗಾಂಧಿ ಟೀಕೆ 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 ಟೀಕೆ. ಯಾರು ಕೂಡ ರಾಹುಲ್ ಗಾಂಧಿಯನ್ನು ಬೇಕಿದ್ರೆ ಟೀಕೆ ಮಾಡ್ತಾರೆ, ಸೋನಿಯಾ ಗಾಂಧಿನಲ್ಲ. ರಾಜಕೀಯವಾಗಿ ಸೋನಿಯಾ ಗಾಂಧಿಯನ್ನಷ್ಟೇ ಭೇಟಿ ಮಾಡ್ತಾರೆ ಎಲ್ಲರೂ ಕೂಡ. ಮಮತಾಗೆ ಹೊಣೆ ಹೊರಿಸೋಣ ಅಂತ ಲಾಲೂ ಪ್ರಸಾದ್ ಹೇಳಿದ್ದಾರೆ. UP ಬೈ ಎಲೆಕ್ಷನಲ್ಲಿ ಒಂದು ಕ್ಷೇತ್ರ ಬಿಟ್ಟುಕೊಡಲಿಲ್ಲ ಸಮಾಜವಾದಿ ಪಾರ್ಟಿ. ದೆಹಲಿಯಲ್ಲಿ ಸೀಟ್ ಹಂಚಿಕೆ ಒಪ್ಪಲಿಲ್ಲ ಆಮ್ ಆದ್ಮಿ ಪಾರ್ಟಿ. ಆದ್ದರಿಂದ ತೃತೀಯ ರಂಗ ರಚನೆ ಮಾಡೋದಕ್ಕೆ ಮಿತ್ರರು ಸಿದ್ಧತೆ ಮಾಡ್ತಾರೆ, ಕಾಂಗ್ರೆಸ್ ಹೊರಗಿರುತ್ತೆ. ಹಾಗಾದರೆ VP ಸಿಂಗ್ ಟೈಮಲ್ಲಿ ಎಲ್ಲ ವಿಪಕ್ಷಗಳು, ಎಲ್ಲ ಜನತಾ ಪರಿವಾರ ಸೇರಿ ಜನತಾ ಪರಿವಾರ ಚಕ್ರದ ಚಿಹ್ನೆ ಬಂತಲ್ಲ, ಆ ಥರ ಬರುತ್ತಾ ಕಾದ್ ನೋಡಿ. ಇನ್ನು ಇಂಡಿಯಾ INDIA ಕೂಟವನ್ನು ಅಧಿಕೃತವಾಗಿ ನಾಶ ಮಾಡುವ ಕೆಲಸ ಶುರುವಾಗಿದೆಯಾ? ಒಂದೊಂದೇ ಮಿತ್ರ ಪಕ್ಷಗಳು ಒಕ್ಕೂಟದಿಂದ ಹೊರಹೋಗಲು ಪ್ಲ್ಯಾನ್ ಮಾಡ್ತಾ ಇದೆ. ಎಲ್ಲ ಅಂದುಕೊಂಡಂತೆ ಆದರೆ ಮೋದಿ ವಿರುದ್ಧ ಕಾಂಗ್ರೆಸ್ ಅಲ್ಲ, ಇಂಡಿ ಕೂಟ ಅಲ್ಲ, ಕಾಂಗ್ರೆಸ್ ಇಲ್ಲದ ಒಂದು ರಂಗ ರೆಡಿ ಆಗುತ್ತಾ? ರೆಡಿ ಆಗುವ ಲಕ್ಷಣಗಳು ಕಾಣ್ತಾ ಇದೆ. ಈ ರಿಪೋರ್ಟ್ ನೋಡಿ. Narendra Modi ji is standing very tall compared to all global leaders. He is the global leader. ಇಂಡಿ ಕೂಟ ವಿಸರ್ಜನೆಯೇ ಉತ್ತಮ. ಕಾಂಗ್ರೆಸ್ ಅನ್ನು ಹೊರತಳ್ಳಲು ನಡೆದಿದೆ ತಂತ್ರ. ಬಿಜೆಪಿಯನ್ನು ಎದುರಿಸಲು ಶುರುವಾದ ಇಂಡಿ ಮೈತ್ರಿಕೂಟ ಪತನದ ಅಂಚಿಗೆ ಬಂದು ನಿಂತಿದೆ. ಇಂಡಿಯಾ ಬ್ಲಾಕ್ ಶುರುವಾಗಿ 17 ತಿಂಗಳಾಗುವ ಹೊತ್ತಿಗೆ ಛಿದ್ರವಾಗಿದೆ. ಈಗ ಇಂಡಿ ಕೂಟದ ನಾಯಕರೇ ಮೈತ್ರಿಕೂಟವನ್ನು ವಿಸರ್ಜಿಸೋದು ಉತ್ತಮ ಎಂದು ಹೇಳುತ್ತಿರೋದು ರಾಷ್ಟ್ರ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. जहाँ तक मुझे याद है, इस पे कोई वक्त की सीमा लगाई नहीं गई थी। और बदकिस्मती की बात यह है कि क्योंकि इंडिया ब्लॉक की कोई मीटिंग बुलाई नहीं जा रही है, तो इसमें कोई क्लैरिटी नहीं है, ना लीडरशिप को लेके, ना एजेंडा को लेके, ना आगे क्या हम रहेंगे या नहीं रहेंगे इसको लेके। शायद दिल्ली के इंतखाबात हो जाएं, उसके बाद अच्छा ये होगा कि इंडिया ब्लॉक के तमाम जो हिस्सेदार हैं उनको बुलाया जाए और इस पर क्लैरिटी हो। अगर ये सिर्फ पार्लियामेंट इलेक्शंस के लिए था, इसको वाइंड अप करिए। उसके बाद हमारी जिम्मेदारी थी सबकी, खास करके कांग्रेस पार्टी की, जो एक बड़ी पार्टी है हमारे अलायंस में, कि ये इंडिया अलायंस जिंदा रखे। फिर एक बार सबको एक साथ बैठकर क्या करना है देश में, कौन से मार्ग से जाना है, उसका मार्गदर्शन करे, चर्चा करे। लेकिन अब तक आफ्टर लोकसभा इलेक्शन एक भी इस प्रकार की बैठक हुई नहीं है। ರಾಜಶೇಖರ್ ಜಹಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಅಪ್ಡೇಟ್ ಆಗ್ತಾನೆ ಇಲ್ಲ. ಹಳೆ ಟೇಪ್ ರೆಕಾರ್ಡ್ ಇಟ್ಕೊಂಡೇ ಹಾಡು ಕೇಳಿಸ್ತಾ ಇದೆ. ಟೇಪ್ ರೆಕಾರ್ಡರ್ ಹೋಗಿದೆ, CD ಹೋಗಿದೆ, ಪೆನ್ ಡ್ರೈವ್ ಬಂದಿದೆ, ಇವರು ರೆಡಿ ಇಲ್ಲ. ಹಳೆ ಟೇಪ್ ರೆಕಾರ್ಡ್ರೇ ಬೇಕು ಅಂತ. ಮೋದಿ ಸತತ 3ನೇ ಬಾರಿ ಪ್ರಧಾನಿ ಆದರು. ನರೇಂದ್ರ ಮೋದಿಗೆ ರಾಜಕಾರಣ ಬಿಟ್ಟರೆ ಬೇರೆ ಚಿಂತೆನೇ ಇಲ್ಲ, ಸದಾ ಅದರದ್ದೇ ಚಿಂತೆ. ಲೋಕಸಭೆ ಪ್ರತಿ ರಾಜ್ಯದ ಚುನಾವಣೆಗಳಲ್ಲಿ ಪ್ರಚಾರ ಮಾಡ್ತಾರೆ.